ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಒಂದು ಟ್ರಾವೆಲ್ ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ನಾನು ಹೋಗ್ತಾ ಇರೋದು ಹೊಳೆ ನರಸೀಪುರದ ಹತ್ರ ಇರುವಂಥ ಒಂದು ಟೆಂಪಲ್ಗೆ. ಆ ಟೆಂಪಲ್ ಯಾವುದು ಏನು ಅಂತ ನಿಮಗೆ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಬಹಳ ವರ್ಷಗಳ ನಂತರ ಮತ್ತೆ ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಇಲ್ಲಿ ಪೂಜೆ ಕೂಡ ಇತ್ತು, ಇನ್ವೈಟ್ ಮಾಡಿದರು, ಹಾಗಾಗಿ ಹೋಗ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇರೋದು ಬೆಟ್ಟದ ರಂಗನಾಥ ಸ್ವಾಮಿ, ಅಥವಾ ಇದನ್ನು ಮಾವಿನ ಕೆರೆ ಅಂತ ಕೂಡ ಕರೀತಾರೆ. ತುಂಬಾ ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು. ಇಲ್ಲಿ ಹಳೆಕೋಟೆ ಅಂತ ಇದೆ. ಹಳೆಕೋಟೆ ಹತ್ರ ಇವಾಗ ಬಂದಿರುವಂಥದ್ದು. ಇಲ್ಲೊಂದು ಆರ್ಚ್ ಸಿಕ್ಕುತ್ತೆ ನಿಮಗೆ ರೋಡ್ ಸೈಡೇ. ಇಲ್ಲಿಂದ ನಾವು ಬೆಟ್ಟಕ್ಕೆ ಹೋಗಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಇದೆ ಆರ್ಚು. ಇಲ್ಲಿಂದನೇ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ತುಂಬಾ ಸುಂದರವಾದಂತಹ ದೇವಸ್ಥಾನ. ಇಲ್ಲಿನ ಒಂದು ಮಹಿಮೆ ಅಪಾರ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಫಸ್ಟ್ ಟೈಮು ನಾನು ಈ ಒಂದು ದೇವಸ್ಥಾನದ ವಿಡಿಯೋ ಶೂಟ್ಗೆ ಹೋಗ್ತಾ ಇರುವಂಥದ್ದು. ಇಷ್ಟು ವರ್ಷ ಆಯಿತು ನನಗೆ ವಿಡಿಯೋ ಶೂಟ್ ಮಾಡುವಂಥ ಒಂದು ಅವಕಾಶ ಖಂಡಿತವಾಗ್ಲೂ ಸಿಕ್ಕಿರಲಿಲ್ಲ. ಇವತ್ತು ಸಿಕ್ಕಿದ್ದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಫ್ರೆಂಡ್ ಮನೆಗೆ ಕೂಡ ಹೋಗಿದ್ವಿ, ಪೂಜೆ ಕೂಡ ಇತ್ತು, ಹಾಗಾಗಿ ಕರೆದಿದ್ರಲ್ವ, ಹೋಗೋಣ ಅಂತ ಹೋಗಿದ್ದು. ಇಲ್ಲೇನೋ ಇದೆ, ನಿಮಗೆ ತೋರಿಸ್ತೀನಿ. ಮೇ ಬಿ ನೀವು ಫಸ್ಟ್ ಟೈಮು ಇದನ್ನು ನೋಡ್ತಾ ಇರುವಂಥದ್ದು ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಇದನ್ನು ಫಸ್ಟ್ ಟೈಮು ನೋಡಿದ್ದು. ಇದು ಏನು ಅಂದರೆ ಮಜ್ಜಿಗೆ ಮಾಡೋದಂತೆ. ನಾನು ಕೂಡ ಫಸ್ಟ್ ಟೈಮು ನೋಡಿದ್ದು. ಹಳ್ಳಿ ಸೈಡು ಈ ರೀತಿ ನೋಡೋಕ್ಕೆ ಸಿಗ್ಬೋದು ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಫಸ್ಟ್ ಟೈಮು ನೋಡಿದ್ದು. ಯಾಕೆಂದರೆ ಸಿಟಿ ಸೈಡಂತೂ ಈ ರೀತಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಳ್ಳಿ ಸೈಡ್ ಮಾತ್ರ ಈ ರೀತಿ ನೋಡಲು ಸಿಗ್ಬೋದು ಅಂತ ಅಂದ್ಕೊಳ್ತೀನಿ. ನೀವು ಏನಾದರೂ ಈ ಥರದ್ದು ನೋಡಿದರೆ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಏನು ಹೇಳ್ತಾರೆ ಅನ್ನೋದು ಗೊತ್ತಿದ್ದರೆ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇವ್ರ ಮನೆ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆಯೇ ಇಲ್ಲಿಂದ ಸ್ವಲ್ಪ ಲೆಫ್ಟ್ ಸೈಡಲ್ಲಿ ಹೋದರೆ ಕೊಟ್ಟಿಗೆ ಇದೆ, ಮುಂದೆ ತೋಟ ಇದೆ. ಅಂದರೆ ತೋಟದ ಮನೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ, ತೆಂಗಿನ ತೋಟ ಇದೆ. ಹಳ್ಳಿ ವಾತಾವರಣ ಅಂತೂ ತುಂಬಾ ಇಷ್ಟ ಆಗುತ್ತೆ. ತುಂಬ ವರ್ಷಗಳ ನಂತರ ಬಂದಿದ್ದಲ್ವ, ಹಾಗಾಗಿ ತುಂಬ ಹೊತ್ತು ಇಲ್ಲಿ ಇದ್ವಿ ಅಂತಲೇ ಹೇಳ್ಬೋದು. ಬೆಳಗಿನ ಜಾವ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಮನೆ ಮುಂದೆನೇ ತೋಟ ಇದೆ ಅಲ್ವಾ. ಹಾಗೆಯೇ ಇವಾಗ ಬಾಲ್ಕನಿಗೆ ಬಂದಿದ್ದೆ, ಸೊ ಅಲ್ಲಿಂದ ಒಂದು ವ್ಯೂ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಇದು ಸ್ಕೂಲು. ಹಳ್ಳಿಗೆ ಬಂದು ತುಂಬಾ ವರ್ಷ ಆಗಿತ್ತಲ್ಲ, ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂದ್ಬಿಟ್ಟು ಮನೆ ಹಿಂದ್ಗಡೆ ಬಂದೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ತೋಟ ಇದೆ, ಇಲ್ಲೊಂದು ಮನೆ ಇದೆ. ಇಲ್ಲಿಗೆ ಬಂದ ತಕ್ಷಣ ನಮ್ಮ ಅಜ್ಜಿ ಊರೇ ನೆನಪಾಗೋಯ್ತು. ಸಮ್ಮರ್ ಹಾಲಿಡೇಸ್ಗೆ ನಾವು ಅಜ್ಜಿ ಊರಿಗೆ ಹೋಗ್ತಾ ಇದ್ವಲ್ಲ, ಅದೆಲ್ಲ ಮತ್ತೆ ನೆನಪಾಗೋಯ್ತು. ಅಲ್ಲೂ ಅಷ್ಟೇ, ತೋಟದಲ್ಲಿ ಮಾವಿನ ಮರ ಇತ್ತು. ಅಲ್ಲಿ ಕೂಡ ಮಾವಿನಕಾಯಿ ಬಿಡ್ತಾ ಇತ್ತಲ್ವ, ಕೈಗೆ ಸಿಗುವಷ್ಟು ಹತ್ತಿರದಲ್ಲೇ ಮಾವಿನಕಾಯಿ ಎಲ್ಲ ಬಿಡ್ತಾಯಿತ್ತು. ಇಲ್ಲೂ ನೋಡ್ತಾ ಇದ್ದೀರಲ್ವ, ಎಷ್ಟು ಚಿಕ್ಕದಾದಂಥ ಮಾವಿನ ಮರ ಇದೆ. ಮಾವಿನಕಾಯಿಗಳು ನೋಡಿ ಎಷ್ಟು ಬಿಟ್ಟಿದೆ ಅಂತ. ಯಾರೂ ಕಿತ್ಕೊಳ್ಳೋರು ಸಹ ಇಲ್ಲ ನೋಡಿ, ಇಲ್ಲೇ ಇದೆ ನೋಡಿ ಮಾವಿನಕಾಯಿ. ಹಾಗೆ ನಾನು ವಿಡಿಯೋ ಮಾಡೋಣ ಅಂತ ಇಲ್ಲಿ ಬಂದೆ. ನೋಡಿ ಎಷ್ಟು ಹತ್ತಿರದಲ್ಲೇ ಇದೆ ಮಾವಿನಕಾಯಿ ಅಂತ. ಎಷ್ಟೊಂದು ಮಾವಿನಕಾಯಿ ಬಿಟ್ಟಿದೆ ನೋಡಿ. ಇವಾಗ ಸೀಸನ್ ಕೂಡ ಅಲ್ಲ, ಹಾಗಾಗಿ ಎಷ್ಟು ವೇಸ್ಟಾಗಿ ಕೆಳಗೆ ಬಿದ್ದೋಗ್ತಾ ಇದೆ ವಿನಃ ಒಬ್ಬರು ಕೂಡ ಮಾವಿನಕಾಯಿನ ಕಿತ್ಕೊಂಡಿರಲಿಲ್ಲ. ನಾನು ಒಂದೇ ಒಂದು ಮಾವಿನಕಾಯಿನ ತೊಗೊಂಡೆ ಅಷ್ಟೇ. ಅಣ್ಣ ಅದನ್ನು ಬೈತಾ ಇದ್ದ, ಏನಕ್ಕೆ ತೊಗೊಂಡೆ, ಯಾರಾದರೂ ಬೈದರೆ ಅಂತ ಇದ್ದ. ನನಗಿದು ನೋಡಿಬಿಟ್ಟು ತುಂಬ ಬೇಜಾರಾಯಿತು. ಕೆಳಗಡೆ ಎಷ್ಟೊಂದು ಮಾವಿನಕಾಯಿ ಬಿದ್ದು ವೇಸ್ಟ್ ಆಗಿದೆ ಅಲ್ವಾ. ಇದನ್ನೆಲ್ಲ ನೋಡಿ ತುಂಬ ಬೇಜಾರಾಯಿತು. ಹಳ್ಳಿಲಾಗಿರೋದಕ್ಕೆ ಇದೆ ಅನಿಸುತ್ತೆ, ಸಿಟಿಲಾಗಿದ್ದರೆ ನಿಜವಾಗ್ಲೂ ಉಳಿತಾ ಇರಲಿಲ್ಲ. ಎಲ್ಲ ಮಾವಿನಕಾಯಿನೂ ಕಿತ್ಕೊಂಡು ಹೋಗಿಬಿಟ್ಟಿರೋರು ಅಂತ ಅನ್ನಿಸ್ತು. ಇದೆಲ್ಲ ನೋಡಿ ತುಂಬಾ ಖುಷಿಯಾಯಿತು. ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ದೀರಲ್ವ, ಬೆಟ್ಟದಲ್ಲಿ ಒಂದು ಗೋಪುರದ ಥರ ಇದೆ, ಅಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದ್ರು. ಬಟ್ ಬೆಳಗ್ಗೆ ಬೇಗ ಬಂದರೆ ಮಾತ್ರ ಅಲ್ಲಿ ಹೋಗೋಕ್ಕೆ ಆಗುತ್ತೆ ಅಂತ ಹೇಳಿದ್ರು. ಯಾಕೆಂದರೆ ತುಂಬ ಬಿಸಿಲಿತ್ತಲ್ವ, 12:30, 12:45 ಆಗಿತ್ತು. ಆ ಟೈಮಲ್ಲಿ ಅಲ್ಲಿ ಹೋದ್ರೂ ದೇವಸ್ಥಾನ ತೆಗ್ದಿರೋದಿಲ್ಲ, ಹಾಗಾಗಿ ಅಲ್ಲಿ ಹೋಗಲಿಲ್ಲ. ಬೆಳಗಿನ ಜಾವ ಬೇಗ ಹೋದರೆ ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ, ದರ್ಶನ ಕೂಡ ಆಗುತ್ತೆ ಅಂತ ಹೇಳಿದ್ರು. ನೋಡೋಣ, ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬೆಳಗಿನ ಜಾವ ಬೇಗ ಹೋಗಿ ಅಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಬರ್ತೀನಿ. ಬೆಟ್ಟದ ಮೇಲೆ ಇರುವಂತಹ ಒಂದು ದೇವಸ್ಥಾನ, ನನಗಂತೂ ಬೆಟ್ಟದ ಮೇಲೆ ಇರುವಂಥ ಒಂದು ದೇವಸ್ಥಾನ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆ ಥರ ಒಂದು ದೇವಸ್ಥಾನ ನೋಡೋದು ಒಂದು ಖುಷಿ ಅಂತ ಹೇಳ್ಬೋದು. ಬೆಟ್ಟದ ಮೇಲ್ಗಡೆಯಿಂದ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ, ಸಾಧ್ಯವಾದರೆ ನಾನು ವೀಡಿಯೋ ಮಾಡ್ಕೊಂಬಂದು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಇವಾಗ ಬೆಟ್ಟದ ರಂಗನಾಥ ಸ್ವಾಮಿಯ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ಮಾವಿನಕೆರೆ ಬೆಟ್ಟಕ್ಕೆ. ತುಂಬಾ ಚೆನ್ನಾಗಿದೆ, ತುಂಬ ಜನ ಇಲ್ಲಿಗೆ ಬರ್ತಾರೆ. ಹಾಗೆ ಈ ಆರ್ಚಿಂದ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಆಟೋ ಮುಖಾಂತರ ಹೋಗ್ಬೋದು, ಇಲ್ಲಾಂದರೆ ನಿಮ್ಮ ಓನ್ ವೆಹಿಕಲ್ ಇದ್ದರೆ ಕೂಡ ಹೋಗ್ಬೋದು. ರೋಡ್ ಕೂಡ ಇದೆ, ಆರಾಮಾಗಿ ಹೋಗಿ ಬರ್ಬೋದು. ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ತಪ್ಪದೆ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ಫ್ರೆಂಡ್ಸ್, ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇದೆಲ್ಲ ಪಾರ್ಕಿಂಗ್ ಏರಿಯಾ. ಈಗ ನೀವು ನೋಡ್ತಾ ಇರೋದು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ, ಅಥವಾ ಮಾವಿನಕೆರೆ ಅಂತ ಕೂಡ ಕರೀತಾರೆ. ಹಳೆಕೋಟೆ ಗ್ರಾಮ ಇದು. ತುಂಬಾ ಮಹಿಮೆ ಉಳ್ಳಂತಹ ದೇವಸ್ಥಾನ. ಇಲ್ಲಿ ಬಂದು ನೀವು ಏನೇ ಕೇಳ್ಕೊಂಡ್ರೂ ನಿಮ್ಮ ಇಷ್ಟಾರ್ಥ ಖಂಡಿತವಾಗ್ಲೂ ನೆರವೇರುತ್ತೆ ಅಂತಲೇ ಹೇಳ್ತೀನಿ. ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು 4ನೇ ಸಲ. ಹಾಸನಗೆ ತುಂಬಾ ಹತ್ತಿರ ಆದರೂ ಕೂಡ ನಮಗೆ ಬರೋಕ್ಕೆ ಆಗೇ ಇರಲಿಲ್ಲ. ಒಂದು ಮಾತು ಹೇಳ್ತಾರಲ್ಲ, ಗೊತ್ತಲ್ಲ ನಿಮಗೂ ಕೂಡ, ದೇವರು ಕರೆಸ್ಕೋಬೇಕು, ಇಲ್ಲಾಂದರೆ ಬರೋಕ್ಕೆ ಆಗೋದಿಲ್ಲ ಅಂತ. ಹಾಗೆ ನಮಗೂ ಅದೇ ಅನುಭವ ಆಗ್ತಾಯಿದೆ. ದೇವರು ಕರೆಸ್ಕೊಳ್ತಾ ಇಲ್ಲ ಹೋಗೋಕ್ಕೆ. ಸೊ ಇವಾಗ ಟೈಮ್ ಬಂದಿದೆ, ಹಾಗಾಗಿ ದೇವರು ಕರೆಸ್ಕೊಂಡು ನಮಗೆ ದರ್ಶನ ಕೂಡ ಕೊಟ್ಟಿದ್ದಾರೆ ಅಂತ ಭಾವಿಸ್ತೀನಿ. ದೇವಸ್ಥಾನ ಕ್ಲೋಸ್ ಮಾಡೋ ಟೈಮ್ ಆಗಿತ್ತು, ಬೇಗ ಬೇಗ ವಿಡಿಯೋ ಶೂಟ್ ಮಾಡಿಕೊಂಡೆ. ಹಾಗೆಯೇ ದೇವಸ್ಥಾನದ ಒಂದು ಅದ್ಭುತವಾದಂತಹ ಮಾಹಿತಿನ ಇಲ್ಲಿನ ಅರ್ಚಕರು ಕೊಟ್ಟಿದ್ದಾರೆ. ಅದನ್ನು ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ತಪ್ಪದೆ ಈ ಒಂದು ಕ್ಷೇತ್ರದ ಮಹಿಮೆ ಏನು ಅಂತ ನೀವು ಕೂಡ ತಿಳ್ಕೊಳ್ಳಿ. ಈ ಒಂದು ಕ್ಷೇತ್ರಕ್ಕೆ ಬಂದು ನೀವು ಏನೇ ಕೇಳ್ಕೊಂಡ್ರೂ ಖಂಡಿತ ಆ ಒಂದು ಇಷ್ಟಾರ್ಥ ನೆರವೇರುತ್ತೆ. ಹಾಗೆ ಇಲ್ಲಿ ಅಭಿಷೇಕ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಲ್ವಾ, ಇದು ಬೆಟ್ಟದ ರಂಗನಾಥ ಸ್ವಾಮಿ. ಅಲಂಕಾರನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನಿಮಗೆ ಮುಖ್ಯ ಪ್ರಾಣದೇವರ ದರ್ಶನವನ್ನು ಕೂಡ ಮಾಡಿಸ್ತೀನಿ, ಬನ್ನಿ. ಈ ಒಂದು ದೇವಸ್ಥಾನದಲ್ಲಿ 2 ಎಂಟ್ರೆನ್ಸ್ ಇದೆ ಅಂತ ಹೇಳ್ಬೋದು. ಒಂದು ಬೆಟ್ಟದ ರಂಗನಾಥ ಸ್ವಾಮಿಯ ದರ್ಶನ ಮಾಡುವಂಥದ್ದು, ಹಾಗೆ ಇನ್ನೊಂದು ಸೈಡು ನೀವು ಮುಖ್ಯ ಪ್ರಾಣದೇವರ ದರ್ಶನವನ್ನು ಮಾಡುವಂಥದ್ದು. ಮೇನ್ ಎಂಟ್ರೆನ್ಸ್ ಆ ಕಡೆ ಇದೆ. ಈ ಕಡೆ ಬಂದರೆ ನೀವು ಮುಖ್ಯ ಪ್ರಾಣದೇವರ ದರ್ಶನವನ್ನು ಕೂಡ ಮಾಡ್ಬೋದು. ಇಲ್ಲಾಂದರೆ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಸ್ವಲ್ಪ ಬಲಭಾಗಕ್ಕೆ ಬಂದರೆ ಕೂಡ ನೀವು ಮುಖ್ಯ ಪ್ರಾಣದೇವರ ದರ್ಶನವನ್ನು ಮಾಡ್ಬೋದು. ಇವಾಗ ನಿಮಗೆ ಮುಖ್ಯ ಪ್ರಾಣದೇವರ ದರ್ಶನವನ್ನು ಕೂಡ ಮಾಡಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ ಅಲಂಕಾರ ಎಷ್ಟು ಸುಂದರವಾಗಿದೆ ಅಂತ. ಇದ್ರ ಬಗ್ಗೆ ವಿಡಿಯೋನ ತಪ್ಪದೇ ನೋಡಿ. ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ನಾನು ಜಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿರುವಂಥದ್ದು. ಈ ಒಂದು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಏನಿದೆ, ತುಂಬಾ ಪ್ರಸಿದ್ಧಿಯನ್ನು ಹೊಂದಿರುವಂತಹ ದೇವಸ್ಥಾನ. ಇಲ್ಲಿ ಬಂದು ಏನೇ ಕೇಳ್ಕೊಂಡ್ರು ನೆರವೇರುತ್ತೆ ಅಂತ ಹೇಳ್ತಾರೆ. ನಾನು ಬಂದು ನನ್ನ ಇಷ್ಟಾರ್ಥನ ಕೇಳಿಕೊಂಡೆ. ಸ್ವಲ್ಪ ಹೊತ್ತಲ್ಲೇ ಆಂಜನೇಯ ಸ್ವಾಮಿಯ ಬಲಭಾಗದಿಂದ ಹೂ ಪ್ರಸಾದ ಕೂಡ ಆಯಿತು. ಒಂದು ಸೂಚನೆ ಸಿಕ್ತು, ಒಳ್ಳೆಯದಾಗುತ್ತೆ ಅಂತ. ನಿಜಕ್ಕೂ ತುಂಬ ಸಂತೋಷ ಆಯಿತು. ಕೇಳಿಕೊಂಡು ಸ್ವಲ್ಪ ಹೊತ್ತಲ್ಲೇ ನಾನು ವಿಡಿಯೋ ಶೂಟ್ ಶುರು ಮಾಡಿದೆ. ಆ ದೇವಸ್ಥಾನದ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದೆ. ಅಂಥ ಸಂದರ್ಭದಲ್ಲಿ ಈ ರೀತಿ ಸೂಚನೆ ಸಿಕ್ಕಿದ್ದು ನಿಜಕ್ಕೂ ಅಚ್ಚರಿ ಅಂತಲೇ ಅನ್ನಿಸ್ತು ನನಗೆ. ಈ ದೇವಸ್ಥಾನದ ಬಗ್ಗೆ ತುಂಬ ಕೇಳಿದ್ದೆ, ಇಲ್ಲಿ ಏನೇ ಕೇಳ್ಕೊಂಡ್ರು ನಡೆಯುತ್ತೆ ಅಂತ. ಹಾಗೆಯೇ ವಿಡಿಯೋ ಶೂಟ್ ಮಾಡುವಾಗಲೂ ಸಾಕಷ್ಟು ಮಾಹಿತಿ ತಿಳ್ಕೊಂಡ ಮೇಲೇ ಈ ಒಂದು ಕ್ಷೇತ್ರದ ಮಹಿಮೆ ಎಂಥದ್ದು ಅಂತ ನನಗೂ ಕೂಡ ತಿಳಿತು. ಹಾಗೆಯೇ ಮುಂಚೆ ಎಲ್ಲ ಹೋಗ್ತಾ ಇದ್ವಿ, ದೇವ್ರ ದರ್ಶನ ಮಾಡಿಕೊಂಡು ಬರ್ತಾ ಇದ್ದಿದ್ದು ಅಷ್ಟೇ. ಈ ಸಲ ವಿಡಿಯೋ ಶೂಟ್ಗೆ ಅಂತಲೇ ಹೋಗಿದ್ದಲ್ವ, ಹಾಗಾಗಿ ದೇವಸ್ಥಾನದ ಬಗ್ಗೆ ಒಳ್ಳೊಳ್ಳೆ ಮಾಹಿತಿಗಳು ತಿಳಿದು ಬಂತು. ಅದಂತೂ ತುಂಬಾ ಖುಷಿಯಾದಂತಹ ವಿಚಾರ ಅಂತಲೇ ಹೇಳ್ಬೋದು. ಆಗಲೇ 2 ಗಂಟೆ ಹತ್ರನೇ ಆಗ್ತಾಯಿದೆ. ಇವಾಗ ದೇವಸ್ಥಾನ ಕೂಡ ಕ್ಲೋಸ್ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಒಳಗೆಲ್ಲ ವಿಡಿಯೋ ಶೂಟ್ ಮಾಡಿಕೊಂಡೆ, ಬಟ್ ಹೊರಗಡೆ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಬಿಸಿಲು ನೋಡಿ ಹೇಗಿದೆ ಅಂತ. ಕಾಲೆಲ್ಲ ತುಂಬಾ ಸುಟ್ಟೋಗ್ತಾ ಇತ್ತು. ಹಾಗೆಯೇ ಒಂಚೂರು ಕ್ಲಿಪ್ಪಿಂಗ್ ತೊಗೊಂಡೆ. ನೋಡಿ, ವ್ಯೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬಂದಾಗ ಬೆಳಗಿನ ಜಾವನೇ ಬಂದು ವಿಡಿಯೋ ಶೂಟ್ ಮಾಡ್ತೀನಿ. ಅಲ್ಲೊಂದು ಬೆಟ್ಟದಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಕೂಡ ಹೋಗೋದಿದೆ. ನೆಕ್ಸ್ಟ್ ಟೈಮು ಖಂಡಿತವಾಗ್ಲೂ ಆ ದೇವಸ್ಥಾನದ ಬಗ್ಗೆ ಕೂಡ ನಿಮಗೆ ಮಾಹಿತಿನ ತಿಳಿಸ್ತೀನಿ. ಸ್ನೇಹಿತರೆ, ಇವತ್ತಿನ ಒಂದು ವಿಲೇಜ್ ವ್ಲಾಗು ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.